ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ರೆಡಿಯಾಗಿ ವರಮಹಾಲಕ್ಷ್ಮಿ ಪೂಜೆಗೆ ಹೋಗ್ತಾ ಇದ್ದೀನಿ. ಇವತ್ತು ನಮ್ಮ ಹೊಸಕುಳಿ ಚಿಕ್ಕಪ್ಪನ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಇದೆ. ಹಾಗೆ ಹಿಂದಿನ ವರ್ಷ ಹೋಗಿದ್ದೆ ನೋಡಿ ಕಾಂಚನಕ್ಕನ ಮನೇಲಿ, ಅವ್ರ ಮನೆಯಲ್ಲೂ ಕೂಡ ಇವತ್ತೇ ಇಟ್ಕೊಂಡಿದ್ದಾರೆ. ಹಾಗಾಗಿ ಎರಡೆರಡು ಮನೆಗೆ ವರಮಹಾಲಕ್ಷ್ಮಿ ಪೂಜೆಗೆ ಹೋಗಬೇಕು. ಹಾಗೆ ನಾನೇನು ವ್ರತ ಮಾಡೋದಿಲ್ಲ, ಪೂಜೆಗೆ ಹೋಗ್ತೀನಿ ಅಷ್ಟೇ. ಮತ್ತು ಅಮ್ಮ ಬರಬೇಕು ಅಂತ ಇದ್ದರು, ಅಮ್ಮನಿಗೆ ಆಗೋದಿಲ್ಲ. ಯಾಕೆಂತಂದರೆ ನಾವು ಮನೆಗೆ ಇನ್ವರ್ಟರ್ ಹಾಕ್ಸ್ತಾ ಇದ್ದೀವಿ. ಹಾಗಾಗಿ ಅದಕ್ಕೆ ವೈರಿಂಗ್ ಅಂತ ಕೆಲಸಕ್ಕೆ ಬಂದಿದ್ದಾರೆ. ಅದರಲ್ಲೂ ನಮ್ಮ ಬಳ್ಕೂರಿಂದ ಮಾವನೇ ಬಂದಿರೋದ್ರಿಂದ ಅಮ್ಮಗೆ ಬರೋದಕ್ಕಾಗ್ತಿಲ್ಲ. ಹಾಗೆ ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಮತ್ತು ನಮ್ಮ ಮನೇಲಿ ಸೋಲರ್ ಇದೆ, ಲೈಟಿಂಗ್ ಮಾತ್ರ ಇರೋದು. ಅದರಿಂದ ಟಿ ವಿ ಆಗಿರ್ಬೋದು, ಮತ್ತು ಫ್ರಿಜ್ ಅಲ್ಲ, ಸಾರಿ ಫ್ರೆಂಡ್ಸ್, ಗ್ರೈಂಡರ್, ಮಿಕ್ಸರ್ ಈ ಥರದ್ದೆಲ್ಲ ನಡೆಯೋದಿಲ್ಲ. ಏನಿದ್ರು ಲೈಟಿಂಗ್ ಮಾತ್ರ ನಮ್ಮದು ಸೋಲಾರ್ ವ್ಯವಸ್ಥೆ ಇತ್ತು. ಹಾಗಾಗಿ ಮತ್ತು ಇವಾಗ ಕರೆಂಟ್ ಪ್ರಾಬ್ಲಮ್ ಅಂತ ತುಂಬ ಇದೆ ನೋಡಿ. ನಾವು ಸೋಲಾರ್ ವಿತ್ ಇನ್ವರ್ಟರ್ ಹಾಕ್ಸುವ ಅಂತ ಇದ್ದೀವಿ, ನೋಡಬೇಕು ಏನಾಗ್ತದೆ ಅಂತ. ಹಾಗೆ ಸೋಲಾರ್ ಸಿಸ್ಟಮಿಂದ ನಾವು ಮೋದಿಯವರ ಸ್ಕೀಮಿಂದ ಬುಕ್ ಮಾಡುವ ಅಂತ ಇದ್ದೀವಿ. ಆದರೆ ಅದು ಈಗ ಸದ್ಯಕ್ಕೆ ಸ್ಕೀಮನ್ನು ಆಫ್ ಮಾಡಿಟ್ಟಿದ್ದಾರೆ. ಹಾಗಾಗಿ ಓನಾಗಿ ನಾವೇನೇ ಹಾಕ್ಸ್ತಾ ಇದ್ದೀವಿ. ನೋಡಬೇಕು ಯಾವ್ಯಾವುದೆಲ್ಲ ಪ್ಲ್ಯಾನಿಂಗ್ ಆಗ್ತದೆ ಅಂತ ನಾನು ನಿಮಗೆ ಮುಂದಿನ ಬ್ಲಾಗ್ಸಲ್ಲೇ ಆಗ್ತದೆ ಅಥವಾ ಇದೇ ಬ್ಲಾಗಲ್ಲಿ ಆಗ್ತದೆ ಅಂತ ಗೊತ್ತಿಲ್ಲ, ತಿಳಿಸ್ತೇನೆ. ಮತ್ತು ಇವತ್ತಿನ ಬ್ಲಾಗ್ ಎಷ್ಟಾಗ್ತದೆ ಅಂತಲೂ ಗೊತ್ತಿಲ್ಲ. ಹಾಗೆ ಇವತ್ತಿನ ದಿನ ಚೆನ್ನಾಗಿ ಹೋಗಲಿ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಇವತ್ತಿನ ದಿನ ಎಲ್ಲ ಹೇಗೆಲ್ಲ ಆಗುತ್ತೆ ಅಂತ. ಹಾಗೆ ಇದು ಆಸರಿ ತರಿಸ್ಕೊಂಡಿರುವಂಥ ಕುರ್ತಾ ಇನ್ನೂ ಹಾಕಿಲ್ಲಾಗಿದೆ ನಾನು. ಹಂಗಂದರೆ ಇದು ಫಿಟ್ಟಿಂಗ್ ಸ್ವಲ್ಪ ಕರೆಕ್ಟಾಗಿಲ್ಲಾಗಿತ್ತಾ, ಅಂತೂ ನಿನ್ನೆ ಎಲ್ಲನೂ ಕರೆಕ್ಟಾಗಿ ಇದನ್ನು ಆಲ್ಟ್ರೇಷನ್ ಮಾಡಿಕೊಂಡು ಇವತ್ತು ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಪೂಜೆಗೆ. ಮತ್ತು ನಿನ್ನೆ ಅಂದರೆ ಒಂದು 4 ದಿನ ಹಿಂದೆ ತರಿಸ್ಕೊಂಡಿರುವಂಥ ಕುರ್ತಾಸ್ಗಳೆಲ್ಲನೂ ಫಿಟ್ಟಿಂಗ್ ಆಗಿಲ್ಲ, ಎಲ್ಲನೂ ಕೊಟ್ಟು ಬಂದಿದ್ದೀನಿ. ಹಾಗಾಗಿ ಇದನ್ನೇ ಹಾಕ್ಕೊಂಡು ಹೋಗಾಯಿತು. ಹಾಗೆ ಮತ್ತು ಬನ್ನಿ, ಹಾಗಿದ್ರೆ ಈಗ ಸಣ್ಣ ಮಳೆ ಬರ್ತಾ ಇದೆ ನಮ್ಮೂರಲ್ಲಿ. ಹೋಗೋದೆ ಬನ್ನಿ ಆಗಿದ್ರೆ. ನಾನು ಚಿಕ್ಕಪ್ಪನ ಮನೆಗೆ ಹೋಗುವಷ್ಟರಲ್ಲಿ ಅಲ್ಲಿ ಪೂಜೆ ಆಗಿಬಿಟ್ಟಿತ್ತು, ಊಟಕ್ಕೆ ರೆಡಿ ಆಗ್ತಾ ಇತ್ತು. ಹಾಗೆ ದೇವರಿಗೆ ಕೂಡ ನೈವೇದ್ಯ ಎಲ್ಲನೂ ಆಗಿಬಿಟ್ಟಿತ್ತು. ಅಂದರೆ ಅವರು ಬೆಳಿಗ್ಗೆ ಮೊದಲೇ ಪೂಜೆನ ಮಾಡಿದ್ರಂತೆ. ಹಾಗಾಗಿ ನನಗೆ ಮಧ್ಯಾಹ್ನ ನಾನು ಮನೆಯಿಂದ ಹೊರಟಿದ್ದು 12 ಗಂಟೆ ಅಷ್ಟೊತ್ತಿಗೆ, ಅಲ್ಲಿಗೆ ಹೋಗೋದಕ್ಕೆ 12:45 1 ಗಂಟೆ ಹತ್ತಿರ ಆಗಿತ್ತು. ಹಾಗೆ ಊಟಕ್ಕೆ ಸರಿಯಾಗಿತ್ತು. ಮತ್ತು ನಮ್ಮ ಚಿಕ್ಕಪ್ಪನ ಮೇಲೆ 1-2 ವರ್ಷದಿಂದಲೇ ಪೂಜೆಯನ್ನು ಮಾಡ್ತಾ ಇಲ್ಲಾಗಿದ್ದು, ವರಮಹಾಲಕ್ಷ್ಮಿ ಪೂಜೆಯನ್ನು. ಯಾಕೆಂತಂದರೆ ಮನೆಯನ್ನು ಕಟ್ತಾ ಇದ್ರು ನೋಡಿ, ಹಾಗಾಗಿ ಪೂಜೆಯನ್ನು ಮಾಡೋದಕ್ಕೆ ಆಗಿರಲಿಲ್ಲ. ಈ ವರ್ಷ ಹೊಸ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತಾ ಇದ್ದಾರೆ. ಹಾಗೆ ಪೂಜೆನ ನೋಡೋದಕ್ಕಾಗಿಲ್ಲ, ಅದೊಂದು ಬೇಜಾರು. ಹಾಗೆಯೇ ದೇವರಿಗೆಲ್ಲನೂ ಅರಿಶಿಣ ಕುಂಕುಮ ಹಾಕಿ ಅಕ್ಷತೆ ಹಾಕಿ ನಾನು ಕೈ ಮುಗಿದು ಅದಾದಮೇಲೆ ಪ್ರಸಾದ ಎಲ್ಲನೂ ತಗೊಂಡು ಊಟ ಮಾಡಿದೆ. ಮತ್ತು ತುಂಬ ಜನ ಎಲ್ಲ ಆಗಿದ್ದರು. ಹಾಗೆ ಪೂಜೆ ಕೂಡ ಚೆನ್ನಾಗಾಗಿತ್ತಂತೆ. ಮತ್ತು ಪ್ರಸಾದಕ್ಕೆ ಈ ಥರ ಎಲ್ಲ ಇತ್ತು. ಹಾಗೆ ನಮ್ಗೆ ಬಂದವರಿಗೂ ಕೂಡ ಅರಿಶಿಣ ಕುಂಕುಮ ಆಗಿರ್ಬೋದು, ಬಳೆ ಸೆಟ್ಟು, ಬಾಗಿನ ರೂಪದಲ್ಲಿ ಏನೆಲ್ಲ ಕೊಡ್ತಾರೆ ನೋಡಿ, ಅದನ್ನು ಕೂಡ ಚಿಕ್ಕಮ್ಮ ಎಲ್ಲ ನಮಗೆ ಕೊಟ್ಟರು. ಮತ್ತು ನನಗದು ಯಾವುದೋ ವೀಡಿಯೋ ಕ್ಲಿಪ್ಪನ್ನು ತಗೊಳ್ಳೋದಕ್ಕೆ ಆಗಲಿಲ್ಲ. ಮತ್ತು ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜನ ಕಡಿಮೆ ವೀಡಿಯೋದಲ್ಲಿ ಬರೋದಕ್ಕೆ ಇಷ್ಟನೇ ಪಡೋದಿಲ್ಲ. ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ, ಆದರೆ ಅವರು ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋದು ತುಂಬ ಕಡಿಮೆ. ಹಾಗೆ ನಾನು ಚಿಕ್ಕಪ್ಪನ ಮನೆ, ದೇವ್ರ ಮನೆಯದೆಲ್ಲನೂ ಒಂದು ವೀಡಿಯೋ ಕ್ಲಿಪ್ಪನ್ನು ತಗೊಂಡೆ. ಹಾಗೆ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಕಳಶದಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದರು. ಹಾಗೆ ನಾನು ಚಿಕ್ಕಪ್ಪನ ಮನೆಯಲ್ಲಿ ಮಧ್ಯಾಹ್ನ ಊಟ ಮಾಡಿ ಅಲ್ಲಿಂದ ನಾನು ಕಾಂಚನಕ್ಕನ ಮನೆಗೆ ಹೊರಟೆ. ಹೋದ ವರ್ಷ ನಾನು ಕಾಂಚನಕ್ಕನ ಮನೆಗೆ ಬೆಳಿಗ್ಗೆನೇ ಹೋಗಿ ಅಲ್ಲಿ ಅವ್ರ ಮನೆ ಆಗಿರ್ಬೋದು, ಹಾಗೆ ಅವರ ತೋಟ, ಮತ್ತು ಅವರು ಮಾಡುವಂಥ ಪೂಜೆ, ಹೀಗೆ ಎಲ್ಲನೂ ಕೂಡ ವಿಡಿಯೋನ ಮಾಡಿದ್ದೆ. ಈ ವರ್ಷ ನನಗೆ ಚಿಕ್ಕಪ್ಪನ ಮನೆಯಲ್ಲಿ ಪೂಜೆ ಇರೋದ್ರಿಂದ ಮಧ್ಯಾಹ್ನ ನಂತರ ಹೋಗಿ ಬರುವಾಗ ಆಯಿತು, ಸಂಜೆ ಟೈಮೆಲ್ಲ ಆಗಿಬಿಡ್ತು. ಹಾಗೆ ಮತ್ತು ಇವತ್ತು ತುಂಬ ಗಡಿಬಿಡಿ ಕೂಡ ಆಗಿಬಿಡ್ತು, ಪೂಜೆನೂ ಆಗಿಬಿಟ್ಟಿತ್ತು. ಹಾಗಾಗಿ ನನಗೆ ಅಷ್ಟೊಂದು ವಿಡಿಯೋ ಮಾಡುವಂಥ ಮೂಡೇ ಇರಲಿಲ್ಲ. ಹಾಗೆ ಅವ್ರ ಮನೇಲಿ ದೇವಿಯನ್ನೆಲ್ಲ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅನ್ನೋದನ್ನು ಒಂದು ಕ್ಲಿಪ್ಪಿಂಗನ್ನು ತಗೊಂಡೆ. ಹಾಗೆ ಕಾಂಚನಕ್ಕನ ಮನೆಯಲ್ಲೇ ಪ್ರತಿ ವರ್ಷವೂ ಅಷ್ಟೇ ತುಂಬ ವಿಜೃಂಭಣೆಯಿಂದ ಮತ್ತು ದೇವಿಗೆಲ್ಲ ಚೆನ್ನಾಗಿ ಅಲಂಕಾರವನ್ನೆಲ್ಲ ಮಾಡಿ ಪೂಜೆಯನ್ನು ಮಾಡ್ತಾರೆ. ತುಂಬ ಖುಷಿ ಆಗ್ತದೆ ಇವ್ರ ಮನೆ ಪೂಜೆಗೆ ಬಂದರೆ. ಹಾಗೆ ನೋಡಿ ಈ ಥರ ಎಲ್ಲ ಮಾಡಿದರು. ಹಿಂದಿನ ವರ್ಷ ಮೇಲ್ಗಡೆಗೆ ಒಂದು ಎಂತ ಹೇಳಿ
ಛತ್ರಿ ಥರದ್ದು ಮಾಡಿಲ್ಲಾಗಿದ್ರು. ಈ ವರ್ಷ ಅದೊಂದು ಎಕ್ಸ್ಟ್ರಾ ಮಾಡಿದ್ದಾರೆ, ತುಂಬ ಚೆನ್ನಾಗಾಗಿದೆ. ಒಂಥರ ಮಂಟಪದ ಥರನೇ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಹಾಗೆ ಇದರ ಅಲಂಕಾರ ಮಾಡೋದಕ್ಕೆಲ್ಲ ತುಂಬ ಟೈಮ್ ಬೇಕಾಗ್ತದಲ್ವ, ಮನೆಯಲ್ಲಿ ತುಂಬ ಜನ ಎಲ್ಲ ಇದ್ದವಾಗೆಲ್ಲ ಈ ಥರ ಎಲ್ಲ ಅಲಂಕಾರ ಮಾಡಿ ಚೆಂದ ಮಾಡಿ ಮಾಡಲಿಕ್ಕೆ ಆಗ್ತದೆ. ಹಾಗೆ ನೋಡಿ ಈ ಥರ ಎಲ್ಲ ಮಾಡಿದರು. ತುಂಬ ಖುಷಿಯಾಯಿತು ಕಾಂಚನಕ್ಕನ ಮನೆಯಲ್ಲಿ ಹೋಗಿ. ಮತ್ತು ಪೂಜೆನೆಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರಂತೆ. ಹಾಗೆ ನಾನು ಅಷ್ಟೇ ಅಲ್ಲಿ ದೇವರಿಗೆ ಕೈ ಮುಗಿದು ಪ್ರಸಾದವನ್ನು ತಗೊಂಡು ಹಾಗೆ ಮನೆಗೆ ಬಂದೆ. ಮತ್ತು ಕಾಂಚನಕ್ಕನ ಮನೆಯಲ್ಲಿ ಊಟ ಮಾಡಿರಲಿಲ್ಲ. ಇದು ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ಬೆಚ್ಚಿನ ಸಂಕ್ರಾಂತಿ ಹಬ್ಬ ಇವತ್ತು. ಹಾಗೆ ನಾನೊಂದು ಸ್ನಾನ ಮಾಡಬೇಕು, ಮತ್ತು ಅದಕ್ಕೇನೆ ಒಂದು ಹೇರ್ ಪ್ಯಾಕನ್ನು ಮಾಡ್ಕೊತಾ ಇದ್ದೀನಿ. ಈರುಳ್ಳಿಯನ್ನು ಹಾಕಿ ಮಾಡ್ಕೊತಾ ಇದ್ದೀನಿ. ಹಸಿ ಈರುಳ್ಳಿಯನ್ನು ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಫುಲ್ ಗ್ರೈಂಡ್ ಮಾಡಿ ಅದನ್ನು ನಾವು ಈ ಥರ ಫಿಲ್ಟರ್ ಮಾಡ್ಕೊಳ್ಬೇಕು, ರಸವನ್ನು ಮಾತ್ರ. ಹಾಗೆ ನಾನು ಹೇರ್ ಪ್ಯಾಕ್ ಪೌಡ್ರನ್ನು ಮಾಡ್ಕೊಂಡಿದ್ದೆ ನೋಡಿ. ಅದಕ್ಕೆ ಈರುಳ್ಳಿ ಹಾಗೆ ನಿಂಬೆಹಣ್ಣು ಹೀಗೆ ಕೆಲವೊಂದಿಷ್ಟು ವಸ್ತುಗಳನ್ನ ಮಿಸ್ ಮಾಡಿದ್ದೀನಿ. ಏಕೆಂತಂದರೆ ಅದನ್ನು ಈ ರೂಪದಲ್ಲಿ ನಾನು ಸೇರಿಸ್ಕೊಂಡು ಉಪಯೋಗ ಮಾಡ್ಕೊತೀನಿ. ಏನು ಈ ಈರುಳ್ಳಿ ರಸವನ್ನೆಲ್ಲ ತೆಕ್ಕೊತೀನಿ ನೋಡಿ. ಅದಕ್ಕೆ ನಾನು ಮನೆಯಲ್ಲೇ ರೆಡಿ ಮಾಡಿರುವಂಥ ಹೇರ್ ಪ್ಯಾಕ್ ಪೌಡ್ರನ್ನು 1 ಸ್ಪೂನ್ ಆಗಿರ್ಬೋದು, 2 ಸ್ಪೂನ್ ಆಗುವಷ್ಟು ನನಗೆ ಎಷ್ಟು ಬೇಕಾಗ್ತದೆ ನೋಡಿ ಕೂದಲಿಗೆ ಅಷ್ಟನ್ನು ಇದರ ಜೊತೆ ಮಿಕ್ಸ್ ಮಾಡಿ ಹಚ್ಕೊತೀನಿ. ಕೆಲವೊಂದೊಮ್ಮೆ ಮೊಟ್ಟೆ ಜೊತೆನೂ ಹಾಕ್ಕೊತೀನಿ. ಹಾಗೆ ಕೆಲವೊಂದೊಮ್ಮೆ ನಿಂಬೆಹಣ್ಣಿನ ರಸ ಆಗಿರ್ಬೋದು, ಹೀಗೆ ಬೇರೆ ತೆಂಗಿನ ಹಾಲಿನ ಜೊತೆ ಹೀಗೆ ಎಲ್ಲದರ ಜೊತೆಗೂ ಒಂದೊಂದು ಸಾರಿ ಹಚ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಸ್ನಾನ ಮಾಡ್ತೀನಿ. ಈ ಸರಿ ಮಾಡಿರುವಂಥ ಹೇರ್ ಪ್ಯಾಕ್ ಪೌಡ್ರ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಅಂದರೆ ಇನ್ನೂ ಚೆನ್ನಾಗಾಗಿದೆ. ಎಂತಕ್ಕಂತ ಗೊತ್ತಿಲ್ಲ, ಆ ಪರಿಮಳ ಆಗಿರ್ಬೋದು, ಮತ್ತು ಕೂದಲಿಗೆ ಹಚ್ಚಿದ ತಕ್ಷಣ ಅಷ್ಟೇ ಒಂಥರ ಸ್ಮೂತಾಗಿ ಒಳ್ಳೆ ಕಾಣಿಸುತ್ತೆ, ಮತ್ತು ಶೈನಿಂಗ್ ಥರನೂ ಅನಿಸುತ್ತೆ. ಹಾಗೆ ನೀವು ಯಾರ್ಯಾರೆಲ್ಲ ವಿಡಿಯೋವನ್ನು ನೋಡಿದ್ದು ನೋಡಿ, ಅವರೆಲ್ಲರೂ ಕೂಡ ಮನೆಯಲ್ಲಿ ಈ ಥರ ಹೇರ್ ಪ್ಯಾಕ್ ಪೌಡ್ರನ್ನು ಮಾಡಿಕೊಂಡು ಬಳಸೋದ್ರಿಂದ ನಮ್ಮ ಕೂದಲಿನ ಆರೈಕೆಯನ್ನು ನಾವು ಮನೆಯಲ್ಲಿ ಖರ್ಚಿಲ್ದೇನೆ ಮತ್ತು ಆರೋಗ್ಯಕರವಾದ ಕೂದಲನ್ನೆಲ್ಲ ನಾವು ಪಡ್ಕೊಳ್ಬೋದು. ಹಾಗೆ ಮತ್ತು ಇದನ್ನು ಒಂದು ಪೌಡ್ರನ್ನು ಹಾಕಿ ಒಂದು 2 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಇದನ್ನು ಬಿಸಿ ಮಾಡಿ ಹಚ್ಕೊಂಡ್ರೂ ಅಡ್ಡಿಲ್ಲ, ಇಲ್ಲಾಂದ್ರೆ ಹಾಗೇನು ಹಚ್ಕೊಂಡ್ರೂ ಅಡ್ಡಿಲ್ಲ. ಈ ಥರ ಏನು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಇಟ್ಟಿದ ಮೇಲೆ ಅದು ಫುಲ್ ಗಟ್ಟಿಯಾಗ್ತದೆ, ಪೇಸ್ಟ್ ಥರ ಅನ್ನಿಸ್ತದೆ. ಮತ್ತು ಈ ಥರ ನಾವು ಆಗಿಂದಾಗೇನೆ ಹಚ್ಚಿದವಾಗ ಅದು ಅಂತೇಳಿ ಅರಳೋದಿಲ್ಲ ಆಗ್ತದೆ ಪೌಡರ್. ಈ ಥರ ಒಂದು 2 ನಿಮಿಷ ಇಟ್ಬಿಟ್ರೆ ಒಳ್ಳೆ ದಪ್ಪ ಆಗಿಬಿಡ್ತದೆ. ಇದಿಷ್ಟು ತೆಳ್ಳಗುಂಟಲ್ಲ, ಆಮೇಲೆ ಒಂದು 2 ನಿಮಿಷ ಇಟ್ಟ ತಕ್ಷಣ ಅದು ದಪ್ಪ ಆಗ್ತದೆ. ಓವರ್ ಡ್ಯೂಟಿ ಮಾಡಿ ತುಂಬ ಸುಸ್ತಾಗಿ ಗಡಿಯಲ್ಲಿ ಫುಲ್ ರೆಸ್ಟ್ ಮಾಡ್ತಾ ಇದ್ದಾರೆ ಚೇರ್ ಮೇಲೆ ನೋಡಿ. ಈ ಥರ ರೆಸ್ಟ್ ಮಾಡಬೇಕು ಅಲ್ವಾ ನೋಡಿ. ಹೋಮ್ ಗಾರ್ಡ್ಸ್ ಬೆಕ್ಕುಗಳೇ, ಈ ಬೆಕ್ಕುಗಳೇ ತುಂಬ ಕಷ್ಟ ಆಗ್ತಾ ಉಂಟ ನಿಮಗೆ ಡ್ಯೂಟಿ ಮಾಡಲಿಕ್ಕೆ, ಹೌದಾ? ಹಾಗಾಗಿ ಈ ಥರ ರೆಸ್ಟ್ ಮಾಡೋದಾ ನೀವು? ನಮ್ಮನೆ ಬುಲ್ಲ ರಾಜ, ಬುಲ್ಲನ ಕೈ ಕಾಲೆಲ್ಲ ಕಾಣುವುದೇ ಇಲ್ಲ. ಫ್ರೆಂಡ್ಸ್ ನೋಡಿ, ಆನ್ಲೈನಿಂದ ಅಂದರೆ ಫ್ಲಿಪ್ಕಾರ್ಟಿಂದ ನಾನು ಲೋಟಸ್ ಸೀಡ್ಸ್ಗಳನ್ನ ತರಿಸಿದ್ದೀನಿ. ಇವಾಗ ಓಪನ್ ಮಾಡಾಗಿದೆ. ನಾನು ಇದನ್ನು ಗ್ರೋ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಬೀಜಗಳು. ಇನ್ನು ನೋಡಬೇಕು ಪ್ಲ್ಯಾಂಟ್ಸ್ ಎಲ್ಲ ಯಾವ ರೀತಿ ಬರ್ತದೆ ಅಂತ. ಹಾಗೆ ಇದನ್ನು ನೀರಲ್ಲಿ ನೆನೆಸಿಟ್ಟು ಅದಾದಮೇಲೆ ಗಿಡಗಳನ್ನ ಮಾಡಿ ನೆಡೋದು. ಇದು ನೋಡಿ ಈ ಥರ ಇರುತ್ತೆ ಲೋಟಸ್ ಸೀಡ್ಸು. ಮತ್ತು ಇದರಲ್ಲಿ ಒಂದು 5 ರಿಂದ 6 ಕಲರ್ಸ್ ಉಂಟಂತೆ ಮಿಕ್ಸು. ಹಾಗೆ ನೋಡಬೇಕು ಹೂ ಆದಮೇಲೆ ಯಾವ್ಯಾವ ಕಲರ್ ಆಗ್ತದೆ ಅಂತ. ಇದನ್ನು ಉಪ್ಕೊಡು ಒಂದು ಬಿದ್ದೋಗ್ಬಿಟ್ಟಿತ್ತು. ಇದನ್ನು ಈ ಕಡೆ ಭಾಗದಲ್ಲಿ ಸ್ವಲ್ಪ ರಫ್ ಮಾಡಿ ನೀರಲ್ಲಿ ನೆನೆಸಿಡಬೇಕು. ಅದೊಂದು ವಾರ ಆದಮೇಲೆ ಗಿಡಗಳಾಗುತ್ತಂತೆ. ಹಾಗೆ ಟ್ರೈ ಮಾಡ್ತಾ ಇದ್ದೀನಿ ಈಗ. ಲೋಟಸ್ ಸೀಡ್ಸ್ನ ಪ್ಲ್ಯಾಂಟ್ಸ್ ಆಗಿ ಮಾಡೋದಕ್ಕೆ ಈ ಥರ ರಫ್ ಮಾಡಬೇಕು. ಅಂದರೆ ಬೀಜದ ಮುಂದುಗಡೆಗೆ ವೈಟ್ ಭಾಗ ಕಾಣಿಸ್ಬೇಕು. ಅಲ್ಲಿವರೆಗೂ ನಾವು ಈ ಥರ ಬೀಜವನ್ನು ಈ ಥರ ಪಾಲಿಶ್ ಥರ ಆಗಿರ್ಬೋದು, ಮತ್ತು ಈ ಥರ ತಿಕ್ಕಬೇಕು. ಆಮೇಲೆ ಅದು ವೈಟ್ ಭಾಗ ಕಾಣಿಸುತ್ತೆ. ಆಮೇಲೆ ನಾವು ಅದನ್ನು ನೀರಲ್ಲಿ ಹಾಕಿ ನೆನೆಸ್ಬೇಕಾಗ್ತದೆ. ತುಂಬ ಅಂದರೆ ತುಂಬ ಕಷ್ಟ, ಕೈಯೆಲ್ಲ ನೋವು ಬಂದೋಗ್ತದೆ. ಲೋಟಸ್ ಸೀಡ್ಸ್ ಅಂದು ಸಿಕ್ಕಾಪಟ್ಟೆ ಗಟ್ಟಿ ಇರ್ತವೆ, ಏನು ಮಾಡಿದ್ರೂ ಆಗೋದಿಲ್ಲ ನೋಡಿ, ಅಷ್ಟು ಕಷ್ಟ. ಒಂದೊಂದು ಸೀಡ್ಸ್ಗೆ ಒಂದು 3 ರಿಂದ 4 ನಿಮಿಷ ಬೇಕು ಆ ಥರ ಕೆಲಸ ಆಗೋದಕ್ಕೆ ನೋಡಿ.
ನನಗಂತೂ ಕೈಯೆಲ್ಲ ನೋವು ಬಂದುಬಿಟ್ಟಿತ್ತು. ಆಮೇಲೆ ನಾನು ನಮ್ಮದು ಕತ್ತಿ ಎಲ್ಲ ಮಸಿಯುವಂಥ ಕಲ್ಲಿತ್ತು ನೋಡಿ, ಅದಕ್ಕೆ ಹಾಕ್ಕೊಂಡು ನೀರು ಹಾಕ್ಕೊಂಡು ತಿಕ್ಕಿದೆ. ಆಮೇಲೆ ಸ್ವಲ್ಪ ಈಸಿ ಅಂತ ಅನ್ನಿಸ್ತು. ಮತ್ತು ಸಿಮೆಂಟಿನ ನೆಲದ ಮೇಲೆಲ್ಲ ಕೆಲವೊಂದಿಷ್ಟು ವೀಡಿಯೋಸಲ್ಲೆಲ್ಲ ನೋಡಿದೆ, ಅದರ ಮೇಲೆ ತಿಕ್ಕಿ ಗ್ರೋ ಮಾಡಿರುವಂಥದ್ದು. ಅದಂತೂ ಸಿಕ್ಕಾಪಟ್ಟೆ ಕಷ್ಟ. ಇದು ಮಸಿಯು ಕಲ್ಲಿಂದ ಮಾಡಿದ್ರೆ ಬೇಗ ಆಗ್ತದೆ ನೋಡಿ, ಒಂದು 2 ನಿಮಿಷದಲ್ಲಿ ಒಂದು ಸೀಡ್ಸನ್ನು ನಾವು ಆ ಥರ ಮಾಡಬಹುದು. ಮತ್ತು ಸಿಮೆಂಟಿನ ಮೇಲೆ ಮತ್ತು ಪಾಲಿಶ್ ಪೇಪರಿಂದ ಮಾಡೋದು ತುಂಬ ಕಷ್ಟ. ಅದನ್ನು ಕಟ್ ಮಾಡೋದಕ್ಕಂತೂ ಮೊದಲೇ ಆಗೋದಿಲ್ಲ. ಅವರಲ್ಲಿ ಯಾವ ರೀತಿ ಕಟ್ ಮಾಡ್ತಾರೆ ಅಂತ ನನಗಂತೂ ಆಶ್ಚರ್ಯನೇ ಆಯಿತು. ಸಿಕ್ಕಾಪಟ್ಟೆ ಗಟ್ಟಿ ಇರ್ತದೆ. ಮತ್ತು ಅದನ್ನು ಸಣ್ಣ ಬೀಜ ನೋಡಿ ಕೈಯಲ್ಲಿ ಹಿಡ್ಕೊಂಡು ತೆಗೆಯೋದಕ್ಕೂ ಆಗೋದಿಲ್ಲ, ಅಷ್ಟು ಗಟ್ಟಿ ಇರ್ತದೆ. ಹಾಗೆ ನಾನು ಒಂದು ಮುಕ್ಕಾಲು ಗಂಟೆ ಮೇಲೇ ಇದ್ರ ಕೆಲಸವನ್ನು ಮಾಡಿದ್ದೀನಿ ನೋಡಿ. ನೀರು ಹಾಕ್ಕೊಂಡು ಮಸಿ ಕಲ್ಲಿಂದ ಈ ಥರ ಮಾಡಿದ್ದೀನಿ. ಅಂತೂ ಬೇಗ ಆಗಿ ಈಗ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ನೋಡಬೇಕು ಇದು ಇನ್ನು ಎಷ್ಟು ದಿನಕ್ಕೆ ಯಾವ ಥರ ಪ್ಲ್ಯಾಂಟ್ಸ್ ಬರುತ್ತೆ ಅಂತ. ಇವತ್ತು ನಮ್ಮ ಮನೆಯಲ್ಲಿ ಬೆಚ್ಚಿನ ಸಂಕ್ರಾಂತಿ ಹಬ್ಬವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮನೆ ಪ್ರಧಾನ ಬಾಗಿಲಿಗೆ ಹಾಗೆ ವಾಸ್ತು ಬಾಗಿಲಿಗೆಲ್ಲ ಸೋನೆ ಕಡ್ಡಿ ಅಂತ ಇರುತ್ತೆ ನೋಡಿ, ಅದನ್ನು ಕೊಯ್ಕೊಂಡು ಬಂದು ಬಾಗಿಲಿಗೆಲ್ಲನ್ನು ಇಟ್ಟು ಪೂಜೆಯನ್ನು ಮಾಡ್ತೀವಿ. ಆಮೇಲೆ ಬಾಗಿಲಿಗೆ ಬಡಿಸುವಂಥ ಹಬ್ಬ ಕೂಡ ಅಂತಾರೆ. ಹಾಗೆ ವಿಶೇಷ ಅಡುಗೆಗಳನ್ನೆಲ್ಲ ಮಾಡಿ ಈ ಥರ ಬಾಗಿಲಿಗೆಲ್ಲ ಬಡಿಸ್ತೀವಿ. ಸೋನೆ ಅಜ್ಜಿ ಆಮೇಲೆ ಬೆಚ್ಚು ಅಂದರೆ ಹೊಳೆ ಸೈಡಲ್ಲಿ ಆಗುವಂಥದ್ದೊಂದು ಗಿಡ ನಾನು ವಿಡಿಯೋದಲ್ಲಿ ಲಾಸ್ಟಲ್ಲಿ ಇಟ್ಟಿದ್ದೀನಿ. ಅದನ್ನೆಲ್ಲ ಇಲ್ಲ ಅಂತಂದರೆ ಈ ಹಬ್ಬ ಆಗೋದೇ ಇಲ್ಲ ನಮ್ಮ ಕಡೆಗೆ. ಸೌಣೆ ಕಡ್ಡಿ ಇರಲೇಬೇಕಾಗ್ತದೆ. ಸೌಣೆ ಕಡ್ಡಿ ಎಲ್ಲನೂ ಕೊಯ್ಕೊಂಡು ಬಂದು ಈ ಥರ ಬಾಗಿಲಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ಆಮೇಲೆ ಬಾಗಿಲಿಗೆಲ್ಲ ವಿಶೇಷ ಅಡುಗೆಗಳನ್ನೆಲ್ಲ ಬಡಿಸ್ತೀವಿ. ಹಾಗೆ ಕ್ರಮಗಳನ್ನೆಲ್ಲ ನನಗೆ ವಿಡಿಯೋ ಮಾಡೋದಕ್ಕಾಗೇ ಇಲ್ಲ. ಹಾಗೆ ಇವತ್ತು ಬೆಚ್ಚಿನ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮನೇಲಿ ಉದ್ದಿನ ದೋಸೆ ಮತ್ತು ತೆಂಗಿನ ಹಾಲು, ವೈಟ್ ರೈಸ್, ಹಾಗೆ ಬಾಳೆಕಾಯಿ, ಹಲಸಂಡೆ ಕಾಳಿನ ಸಾರು, ಮಾವಿನ ಮಿಡಿ ಚಟ್ನಿ. ಬೆಚ್ಚಿನ ಸಂಕ್ರಾಂತಿ ಹಬ್ಬ ಮಾಡಿದ್ವಿ. ನಮ್ಮ ಹೊನ್ನಾವರ ಕಡೆಯಲ್ಲಿ 2 ದಿನ ಬೆಚ್ಚಿನ ಸಂಕ್ರಾಂತಿ ಹಬ್ಬವನ್ನು ಮಾಡ್ತಾಯಿದ್ದಾರೆ. ಶುಕ್ರವಾರನ ಮಾಡ್ತಾಯಿದ್ದಾರೆ ಮತ್ತು ಶನಿವಾರನೂ ಮಾಡ್ತಾಯಿದ್ದಾರೆ. ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಆಗಿತ್ತು ನೋಡಿ. ಮತ್ತು ನಮ್ಮ ಮನೆಯಲ್ಲೇ ಶನಿವಾರ ಮಾಡ್ತಾಯಿದ್ದೀವಿ. ಶುಕ್ರವಾರನೂ ತುಂಬ ಜನ ಮಾಡಿದ್ದಾರೆ, ಶನಿವಾರನೂ ಕೂಡ ತುಂಬ ಜನನೇ ಮಾಡಿದ್ದಾರೆ. ನೀವು ಯಾವತ್ತು ದಿನ ಮಾಡಿದ್ರಿ ಅಂತ ತಿಳಿಸಿ ಆಯಿತಾ. ನಮ್ಮ ಮನೆಯಲ್ಲೇ ಶನಿವಾರ ಮಾಡಿದ್ವಿ. ಹಾಗೆ ತೋಟದ ಕಡೆ ಮತ್ತು ಗೊಬ್ಬರ ಹೊಂಡದಲ್ಲಾಗಿರ್ಬೋದು, ಮನೆ ಹತ್ರ ಎಲ್ಲ ಇದು ಹೊಳೆಯಲ್ಲಿ ಸಿಗ್ತದೆ. ಇದನ್ನು ಕಡ್ಕೊಂಡು ಬಂದಿಡಬೇಕು ಮೊದಲಿನ ದಿನ. ಹಬ್ಬದ ದಿನ ಬೆಳಿಗ್ಗೆ ಇದನ್ನು ನೆಟ್ಟುವುದು ಭೂಮಿಯಲ್ಲೆಲ್ಲ, ನಮ್ಮ ಜಾಗದಲ್ಲೆಲ್ಲ. ಹಾಗೆ ನಮ್ಮ ಮನೆಯಲ್ಲೂ ಕೂಡ ತುಂಬ ವರ್ಷದಿಂದಲೂ ಕೂಡ ಈ ಹಬ್ಬವನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಈ ವರ್ಷವೂ ಕೂಡ ಮಾಡಿದ್ದು. ಮನೆಯಲ್ಲೇ ಇವತ್ತು ಇನ್ವರ್ಟರ್ ಫಿಕ್ಸ್ ಮಾಡಿದ್ದಾಯಿತು. ಈಗ ಯೂಸ್ ಕೂಡ ಆಗ್ತಾ ಇದ್ದು. ನಿನ್ನೆ ಎಲ್ಲನೂ ವೈರಿಂಗ್ ಎಲ್ಲನೂ ಆಗಿಬಿಟ್ಟಿತ್ತು. ಹಾಗೆ ಇವತ್ತು ಬಂದು ಅವರು ಬ್ಯಾಟ್ರಿಯನ್ನು ಫಿಕ್ಸ್ ಮಾಡಿ ಕನೆಕ್ಷನನ್ನು ಕೊಟ್ಟಿದ್ದಾರೆ. ಇವಾಗ ವರ್ಕ್ ಆಗ್ತಾ ಇದೆ ಇನ್ವರ್ಟರ್ ಬಂದು. ಇದು ಲಿವ್ ಗಾರ್ಡ್ ಬ್ರ್ಯಾಂಡಿಂದು ನಾವು ಹಾಕಿದ್ದು. ಇದು ಎಂಥದಂದರೆ ಸೋಲಾರ್ ಸಿಸ್ಟಮ್ಗೂ ಕೂಡ ಬರ್ತದೆ. ಸೋಲಾರ್ ಪ್ಲೇಟ್ ಇನ್ನೂ ಹಾಕಿಲ್ಲ, ಚಾರ್ಜ್ ಏನು ಬಿಸಿಲಲ್ಲಿ ಚಾರ್ಜ್ ಆಗ್ತದಲ್ಲ ಆ ಪ್ಲೇಟ್ ಇನ್ನೂ ಹಾಕಿಲ್ಲ. ಬ್ಯಾಟ್ರಿ ಎಲ್ಲನೂ ಫಿಕ್ಸ್ ಮಾಡಿದ್ದಾಗಿದೆ. ಇನ್ನು ಇನ್ವರ್ಟರ್ ನಮ್ಮ ಮನೆಯಲ್ಲಿ ವರ್ಕ್ ಆಗ್ತಾ ಇರ್ತದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರು, ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನಾಳಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಶ್ರೀರಾಮ್.